ಇವಾಗ ಕೆಲವೊಂದು ಸಲ ನಾವು ಮಿಸ್ ಆಗಿ ಯು ಪಿ ಐ ಪೇಮೆಂಟ್ ಮಾಡಿಬಿಡ್ತೇವೆ. ಅಂದರೆ ಕೆಲವರು ಅಕೌಂಟಿಗೆ ಮಾಡ್ತೀವಿ, ಇಲ್ಲ ಅಂತ ಹೇಳಿದರೆ ಬೇರೆ ಯಾವುದಕ್ಕಾದ್ರೂ ಮಾಡ್ತೀವಿ. ಅಂಥ ಟೈಮಲ್ಲಿ ಏನು ಮಾಡಬೇಕಂತ ಹೇಳಿದರೆ, ಫಸ್ಟು ನಿಮ್ಮ ಬ್ಯಾಂಕಿಗೆ ಹೋಗಿ ಇನ್ಫಾರ್ಮ್ ಮಾಡಿ. ಬೈ ಚಾನ್ಸ್ ಬ್ಯಾಂಕ್ ಕ್ಲೋಸ್ ಇದೆ ಹಾಗೇನೇ ಇದ್ದರೆ ಬ್ಯಾಂಕಿದು ಕಸ್ಟಮರ್ ಕೇರ್ ನಂಬರ್ ಇರುತ್ತೆ, ಅವ್ರಿಗೆ ಕಾಲ್ ಮಾಡಿ ಹೀಗೀಗೆ ಮಿಸ್ ಪೇಮೆಂಟ್ ಆಗಿದೆ, ಒಂದು ರಿವರ್ಸ್ ಮಾಡಿ ಅಂತ ಹೇಳಿ. ಅದಾದ ಮೇಲೆ ವೆಬ್ಸೈಟ್ ಬರುತ್ತೆ NPCI ಅಂತ ಹೇಳಿ. ಅಂದರೆ ಆ್ಯಕ್ಚುಲಿ ನಾವು ಪೇಮೆಂಟ್ ಮಾಡ್ತೀವಲ್ಲ ಯು ಪಿ ಐ ಥ್ರೂ, ಏನೇ ಪೇಮೆಂಟ್ ಆಗಿದ್ದರೂ ಅದು NPCI ಥ್ರೂ ಆಗೋದು, ಆಯಿತಾ. ಆ ವೆಬ್ಸೈಟ್ಗೆ ಹೋಗಿ ಅಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಗೆಟ್ ಇನ್ ಟಚ್ ಅಂತ ಇದೆ, ಅಲ್ಲಿ ಹೋಗಿ UPI ಕಂಪ್ಲೇಂಟ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಸ್ಕ್ರೋಲ್ ಡೌನ್ ಮಾಡಿದರೆ ಕೆಳಗೆ ಟ್ರಾನ್ಸಾಕ್ಷನ್ ಅಂತ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ನೇಚರ್ ಆಫ್ ಟ್ರಾನ್ಸಾಕ್ಷನ್ ಇದೆ, ಅಂದರೆ ನೀವು ಬೇರೆ ಪರ್ಸನಿಗೆ ಕಳಿಸಿದ್ರೆ 2 ಪರ್ಸನ್, ಬಿಸ್ನೆಸ್ಸಿಗೆ ಕಳಿಸಿದ್ರೆ 2 ಮರ್ಚೆಂಟ್ ಕೊಡಿ. ಅದಾದಮೇಲೆ ರೀಸನ್ ಕೇಳುತ್ತೆ, ನಾವೀಗ ಇನ್ಕರೆಕ್ಟ್ ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡಿದ್ದಲ್ಲ, ಸೊ ಇನ್ಕರೆಕ್ಟ್ಲಿ ಟ್ರಾನ್ಸ್ಫರ್ ಟು ಅನದರ್ ಪರ್ಸನ್ ಅಂತ ಕೊಡಿ. ಆಮೇಲೆ ಕಮೆಂಟ್ ಕೇಳುತ್ತೆ, ಅಂದರೆ ನೀವು ಹೇಗೆ ಮಿಸ್ ಮಾಡಿದ್ರಿ, ಏನು ಆಯಿತು ಏನಂತ ಎಕ್ಸ್ಪ್ಲನೇಷನ್ ಬರಬೇಕು, ಅದು 500 ವರ್ಡ್ಸ್ ಒಳಗೆ. ಆಮೇಲೆ ನೆಕ್ಸ್ಟು ಟ್ರಾನ್ಸಾಕ್ಷನ್ ID ಕೇಳುತ್ತೆ, ನೀವು ಟ್ರಾನ್ಸಾಕ್ಷನ್ ಮಾಡಿದ ID ಹಾಕಿ. ಅದ್ರ ಕೆಳಗೆ ಬ್ಯಾಂಕ್ ಕೇಳುತ್ತೆ, ಅಂದರೆ ನಿಮ್ದು ಯಾವ ಬ್ಯಾಂಕ್ ಅಕೌಂಟಿಂದ ಟ್ರಾನ್ಸಾಕ್ಷನ್ ಆಗಿದೆ ಆ ಬ್ಯಾಂಕನ್ನು ಚಾಯ್ಸ್ ಮಾಡಿ. ಅದಾದಮೇಲೆ ರುಪೀಸ್ ಕೇಳುತ್ತೆ, ಎಷ್ಟು ರೂಪಾಯಿ ಎಷ್ಟು ಪೈಸಾ ಇದ್ದರೆ ಪೈಸಾ ಕಾಲಮಲ್ಲಿ ಬರೀರಿ, ಇಲ್ಲದ್ರೆ ರುಪೀಸಲ್ಲಿ ರುಪೀಸ್ ಅಂತ ಹಾಕಿ. ಅದಾದಮೇಲೆ ಡೇಟ್ ಆಫ್ ಟ್ರಾನ್ಸಾಕ್ಷನ್ ಕೇಳುತ್ತೆ, ಸೊ ಯಾವ ಡೇಟಲ್ಲಿ ಆ ಟ್ರಾನ್ಸಾಕ್ಷನ್ ಆಗಿದೆ ಅದನ್ನು ಹಾಕಿ. ಆಮೇಲೆ ನಿಮ್ಮ ಇಮೇಲ್ ID ಕೇಳುತ್ತೆ, ಇಮೇಲ್ ID ಹಾಕಿ ಸಬ್ಮಿಟ್ ಮಾಡಿ. ಅದಾದಮೇಲೆ ಇದು ಸೀದಾ ಹೋಗಿ ನಿಮ್ಮದು ಬ್ಯಾಂಕಿಗೆ ಆಟೋಮೆಟಿಕ್ ಕಂಪ್ಲೇಂಟ್ ಫೈಲ್ ಆಗುತ್ತೆ. ಅವರು ಬ್ಯಾಕ್ಗ್ರೌಂಡಿಂದ ವೆರಿಫಿಕೇಷನ್ ಮಾಡಿ ಬೈ ಚಾನ್ಸ್ ನಿಮ್ಮದು ಅಮೌಂಟ್ ರಿಟರ್ನ್ ಮಾಡ್ಬೋದಾಗಿದ್ದರೆ ಅವ್ರು ನಿಮಗೆ ರಿಟರ್ನ್ ಮಾಡ್ತಾರೆ. ಕಂಪ್ಲೇಂಟ್ ಒಂದು ಕಂಪಲ್ಸರಿ ಮಾಡಿ, ಬ್ಯಾಂಕಿಗೆಲ್ಲ ವಿಸಿಟ್ ಮಾಡಿ.